ಡಿನ್ನರಿಗೆ ನೂಡಲ್ಸ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇದು ನೀವು ಯಾವುದೇ ಬ್ರ್ಯಾಂಡನ್ನು ಬೇಕಾದರೂ ಯೂಸ್ ಮಾಡಿ, ನಿಮಗೆ ಇಷ್ಟ ಆಗಿದ್ದ ಬ್ರ್ಯಾಂಡನ್ನು ಯೂಸ್ ಮಾಡ್ಕೋಬೋದು. ಕಡಾಯಿನ ಒಂದು ಪಾತ್ರೆಯನ್ನು ನಾನ್ ಸ್ಟಿಕ್ ಪಾತ್ರೆಯನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಮ್ಮ ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನು, ರಿಫೈನ್ಡ್ ಆಯಿಲ್. ಓಕೆ, ಸೊ ಫ್ರೆಂಡ್ಸ್, ಅದು ಎಣ್ಣೆ ಬಿಸಿ ಆಗ್ತಾರಲ್ಲ, ಇದಕ್ಕೆ ನೂಡಲ್ಸ್ಗೆ ಏನೇ ಬೇಕು ಅನ್ನೋದನ್ನು ನಾನು ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಹೇಳ್ತಿದ್ದೀನಿ. ನಾನು ಇದು 2 ಪ್ಯಾಕೆಟ್ ನೂಡಲ್ಸ್, ಒಂದು 200 ಗ್ರಾಮಷ್ಟು ನೂಡಲ್ಸ್ಗೆ ನಾನು ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ನೀರುಳ್ಳಿ ಹೂವಿನಲ್ಲಿ ಇರುವಂಥ ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ. ಸ್ವಲ್ಪ 1 ಕಪ್ಪಿನಷ್ಟು ಕ್ಯಾಬೇಜ್ ಈ ಥರ ಉದ್ದದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ರೀತಿ 1 ಕಟ್ಟು ನೀರುಳ್ಳಿ ಹೂವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ಳೋಣಂತೆ. ಎಣ್ಣೆ ಬಿಸಿ ಆಗ್ತಾ ಬಂತು. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೇಕಾದರೆ ನೂಡಲ್ಸ್ದು ಮಸಾಲೆ ಬೇಡ ಹೇಳುವವರು ಇದಕ್ಕೆ ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಹಾಕೋಬೋದು. ಅದ್ರ ಜೊತೆನೇ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಖಾರಕ್ಕೆ, ಆಯಿತಾ. ಸೊ ಇದು ಫ್ರೈ ಆಗ್ತಾ ಇರಲಿ. ನಾನಿಲ್ಲಿ ಆಲ್ರೆಡಿ ನೂಡಲ್ಸನ್ನು ಈ ರೀತಿ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಸ್ಟ್ರೇನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ ನಾವು. ಇದು ನಾನು ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ. ಓಕೆ, ಈ ಕ್ಯಾಬೇಜ್ ಕೂಡ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾಬೇಜ್ ಇದು ಬಾಡಿದ ಒಳ್ಳೆ. ಈಗ ಅದಕ್ಕೆ ಚಾಪ್ಡ್ ಕ್ಯಾರೆಟ್ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಉಪ್ಪು ಬೇಕು, ಯಾಕೆಂದರೆ ಅದು ಮ್ಯಾಗಿ ಮಸಾಲ ಪೌಡರಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯಾದ ಉಪ್ಪುಗಳನ್ನು ಹಾಕ್ಕೊಳ್ತಾ ಇಲ್ಲ. ಓಕೆ, ಇದನ್ನು ನಾನು ಆಲ್ರೆಡಿ 1 ಟೇಬಲ್ ಸ್ಪೂನಷ್ಟು ಮ್ಯಾಗಿ ಪೌಡರನ್ನು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇದರಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇಲ್ಲಿ ನಾನು ಯಾವುದೇ ರೀತಿಯಾದ ಉಪ್ಪು ಖಾರ ಹಾಕುವ ಅವಶ್ಯಕತೆ ಇಲ್ಲ. ಸೊ ಈಗ ಕ್ಯಾಪ್ಸಿಕಮನ್ನು ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಬಾಡಿಸೋಣ. ಇಲ್ಲಿ ನಾನು ಕೆಲವು ನೂಡಲ್ಸ್ಗಳಲ್ಲಿ ಸೀಸನಿಂಗ್ ಆಯಿಲ್ ಅಂತೇಳಿ ಸಿಗ್ತದೆ. ಈ ಆಯಿಲನ್ನು ನಾನು ಒಂದೊಂದ್ಸರಿ ಎಲ್ಲ ಹಾಕೋದಿಲ್ಲ, ಒಂದೊಂದು ಸ್ವಲ್ಪ ಇಟ್ಟಿರ್ತೇನೆ. ಸೊ ಈ ಆಯಿಲನ್ನು ಕೂಡ ಇದಕ್ಕೆ ನಾನು ಯೂಸ್ ಮಾಡ್ತಿದ್ದೇನೆ. ಸೊ ಅದು ಅಮೆಝಾನಲ್ಲಿ ಸಿಗ್ತದೆ ನಿಮಗೆ ಸೀಸನಿಂಗ್ ಆಯಿಲ್ ಸಹ, ಟ್ರೈ ಮಾಡ್ಬೋದು ನೀವು. ಅದಿಲ್ಲದು ಕೂಡ ಇದೊಂದು ಕಲ್ಲರ್ ಒಳ್ಳೆ ಕೊಡ್ತದೆ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ ಇದರ ಸೀಸನಿಂಗ್ ಆಯಿಲಲ್ಲಿ. ಕಲ್ಲರೆಲ್ಲ ಬೇಡ ಹೇಳೋರೆ ಈ ಥರನೇ ಡೈರೆಕ್ಟ್ ಮಾಡ್ಕೋಬೋದು. ಈಗ ಟೈಮ್ ಟು ಹ್ಯಾಡ್ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ಳೋಣ. ಈಗ ಇದು ಬಾಡಿ ಎಲ್ಲಾಗಿದೆ. ಈಗ ನಾನು ಈ ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಆ ಸೀಸನಿಂಗ್ ಆಯಿಲ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದು ಹಾಕಿದ ನಂತರ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ಸೊ ಈಗ ಬೇಯಿಸಿಟ್ಟಿದ್ದ ನೂಡಲ್ಸನ್ನು ಹಾಕ್ಕೊಳ್ಳೋಣ. ಈಗ ನೂಡಲ್ಸ್ ಹಾಕ್ಕೊಂಡಿದ್ದೀನಲ್ಲ, ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೂಡಲ್ಸ್ ಇವತ್ತಿನ ಡಿನ್ನರ್ ನಮ್ಮದು ರೆಡಿಯಾಗಿದೆ. ಈಗ ಟೈಮ್ ಟು ಸರ್ವ್. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಎಲ್ಲರಿಗೂ ಗುಡ್ ನೈಟ್.